ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಫಣಿವೇಣಿ ಭಂಡಾರಿ. ಇದು ಕರುನಾಡ ಕಂಪು ಯೂಟ್ಯೂಬ್ ಚಾನಲ್. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಧ್ಯಪ್ರದೇಶವನ್ನು ಬಿರು ಬಿರು ಬಿಸಿಲಿನಲ್ಲಿ ಪ್ರವಾಸ ಕೈಗೊಂಡಂತಹ ನಮಗೆ ಮೊಟ್ಟ ಮೊದಲಿಗೆ ತಂಪೆರೆದಿದ್ದು ಈ ಒಂದು ಪವಿತ್ರ ಜಾಗ ಯಾವುದದು ಅಂದ್ರ ನೋಡಿ, ಇಲ್ಲಿ ಹರ ಹರ ಮಹಾದೇವ ಎನ್ನುತ್ತಲೇ ಸ್ವಾತಂತ್ರ್ಯದ ಅಗ್ನಿಕುಂಡಕ್ಕೆ ಧುಮುಕಿದ ಕೆಚ್ಚೆದೆಯ ವೀರನಾರಿ. ನೋಡಿ ಇಲ್ಲಿ, ಹೌದು, ಎಸ್, ಮಣಿಕರ್ಣಿಕಾ ಅಥವಾ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸಮಾಧಿ ಇರುವ ಸ್ಥಳದಲ್ಲಿ ನಾವಿದ್ದೀವಿ. ಇದು ಮಧ್ಯಪ್ರದೇಶದ ಗ್ವಾಲಿಯರ್ನ ಫೂಲ್ ಭಾಗ್ ಅನ್ನುವ ಸ್ಥಳದಲ್ಲಿ ಇರುವ ಗಂಡೆದೆಯ ವೀರನಾರಿ, ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ್ತಿ ಲಕ್ಷ್ಮೀಬಾಯಿಯ ಪವಿತ್ರ ಸಮಾಧಿ. ಪುತ್ರನನ್ನ ಬೆನ್ನಿಗೆ ಕಟ್ಟಿಕೊಂಡೇ ಕುದುರೆ ಏರಿ ಖಡ್ಗ ಹಿರಿದು ನಿಂತ ಝಾನ್ಸಿ ರಾಣಿಯ ಈ ಪ್ರತಿಮೆ ನಮ್ಮಲ್ಲಿ ದೇಶ ಪ್ರೇಮದ ಸಿಂಚನ ಮೂಡಿಸುವಲ್ಲಿ ಎರಡು ಮಾತಿಲ್ಲ. ಬಹುಶಃ ಲಕ್ಷ್ಮೀಬಾಯಿ ಇಲ್ಲದೆ ಹೋಗಿದ್ರೆ ಇಂದಿಗೆ ಝಾನ್ಸಿ ಎನ್ನುವ ಪುಟ್ಟ ಊರು ಇತಿಹಾಸದ ಕಾಲಗರ್ಭದಲ್ಲಿ ಎಂದಿಗೂ ಉಳಿದ ರಾಜ್ಯಗಳಂತೆ ಹಿನ್ನೆಲೆಯಲ್ಲಿ ಇರ್ತಿತ್ತೋ ಏನೋ ಎಂಬುದಂತೂ ಕಡು ಸತ್ಯ. ಮದುವೆ ಆಗಿದ್ದು ಝಾನ್ಸಿಯ ರಾಜ ಗಂಗಾಧರ್ ರಾವ್ನನ್ನ. ಆದರೂ ಕೂಡ ಅತಿ ಶೀಘ್ರದಲ್ಲೇ ಪತಿ ಹಾಗೂ ಮಗ ಇಬ್ಬರನ್ನು ಕಳೆದುಕೊಂಡು ಹೆಣ್ಣು 4 ಗೋಡೆಗೆ ಸೀಮಿತ ಅನ್ನುವ ಕಾಲದಲ್ಲಿ ದತ್ತುಪುತ್ರ ದಾಮೋದರ್ನನ್ನು ಬೆನ್ನಿಗೆ ಕಟ್ಟಿಕೊಂಡು ಝಾನ್ಸಿಗೆ ಕರಿ ನೆರಳಾಗಿದ್ದ ಬ್ರಿಟಿಷರಿಗೆ ಮೇ ಅಪ್ನಿ ಝಾನ್ಸಿ ನಹಿ ದೂಂಗಿ ಎನ್ನುತ್ತಲೇ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಲಕ್ಷ್ಮೀಬಾಯಿ ಕೊನೆಗೂ ಕೂಡ ಮೇ ರಹು ಯಾ ನಾ ರಹು, ಭಾರತೀಯ ರೆಹನಾ ಚಾಹಿಯೆ ಎನ್ನುತ್ತಲೇ ಸ್ವಾತಂತ್ರ್ಯದ ಅಗ್ನಿಗೆ ಪ್ರಾಣಾರ್ಪಣೆ ಮಾಡಿ ದೇಶ ಪ್ರೇಮದ ಕಿಚ್ಚು ಹತ್ತಿಸಿದವಳು. ಅಂತೆಯೇ ಬ್ರಿಟಿಷ್ ಅಧಿಕಾರಿ ಹ್ಯೂ ರೋಸ್ ಅವರು ತಮ್ಮ ಆತ್ಮಕಥೆಯಲ್ಲಿ ಭಾರತದ ದೇಶದ್ರೋಹಿಗಳ ಮಧ್ಯೆ ಗಂಡೆದೆಯ ಒಬ್ಬ ಅಪ್ಪಟ ದೇಶ ಪ್ರೇಮಿ ಎಂದರೆ ಅದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ನಾನು ನೋಡಿದ ದೇಶ ಪ್ರೇಮಿಗಳಲ್ಲಿ ಅಗ್ರಗಣ್ಯರು ಎಂಬ ಮಾತು ಈ ಮಣಿಕರ್ಣಿಕಾಳ ತ್ಯಾಗಕ್ಕೆ ಹಿಡಿದ ಕೈಗನ್ನಡಿ. ಅಂತ ಮಹಾನ್ ತಾಯಿಯ ಸಮಾಧಿ ಸ್ಥಳಕ್ಕೆ ಭೇಟಿ ಕೊಡೋದಕ್ಕಾದರೂ ಖಂಡಿತವಾಗಿ ಒಮ್ಮೆಯಾದರೂ ಮಧ್ಯಪ್ರದೇಶದ ಗ್ವಾಲಿಯರಿಗೆ ತಮ್ಮ ಪ್ರವಾಸವನ್ನು ಕೈಗೊಳ್ಳಿ. ಬಹುಶಃ ನಮ್ಮಲ್ಲಿ ದೇಶ ಪ್ರೇಮದ ಸಿಂಚನವನ್ನು, ದೇಶ ಪ್ರೇಮವನ್ನು ಕಣ ಕಣದಲ್ಲಿ ಬಿತ್ತೋದಕ್ಕೆ ಬಹುಶಃ ಈ ಒಂದು ಸಮಾಧಿ ಸ್ಥಳದ ಭೇಟಿ ತುಂಬ ಸಾಕು ಅಂತ ಅನಿಸುತ್ತೆ ನಮಗೆ. ಹಾಗಾದರೆ ಯಾಕೆ ತಡ? ಮೇ ರಹು ಯಾ ನಾ ರಹು, ಭಾರತೀಯ ರೆಹನಾ ಚಾಹಿಯೆ ಅನ್ನುವ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಪವಿತ್ರ ತ್ಯಾಗಕ್ಕೆ ಒಂದು ಸಲಾಂ ಹೇಳ್ತಾ ನಾನು ನಿಮ್ಮ ಫಣಿವೇಣಿ ಭಂಡಾರಿ ಇನ್ನೊಂದು ಸುಂದರವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಕರುನಾಡ ಕಂಪು ಚಾನಲ್. ಧನ್ಯವಾದಗಳು.